ಇತ್ತೀಚೆಗಷ್ಟೇ ಪತ್ನಿಯನ್ನ ಅತ್ಯಂತ ಅಮಾನುಷ್ಯ ರೀತಿಯಲ್ಲಿ ಕೊಂದು ಸೂಟ್ ಕೇಸ್ಗೆ ತುಂಬಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿ ಪತ್ನಿಯನ್ನ ಪೊಲೀಸರು ಬೆಂಗಳೂರಿಗೆ ಕರೆತಂದಿದ್ದಾರೆ. ರಾತ್ರಿ ಆರೋಪಿಯನ್ನ ಮಹಾರಾಷ್ಟ್ರದಿಂದ ಪೊಲೀಸರು ತಂದು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿದ್ರು. ಕೋರಮಂಗಲದ ಮ್ಯಾಜಿಸ್ಟ್ರೇಟ್ ನಿವಾಸದಲ್ಲಿ ಹಾಜರುಪಡಿಸಲಾಯಿತು. ನಂತರ ಆರೋಪಿಗೆ 14 ದಿನಗಳ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಪರಪ್ಪನ ಅಗ್ರಹಾರದಲ್ಲಿ ಸದ್ಯಕ್ಕೆ ಆರೋಪಿ ರಾಕೇಶ್ ಇದ್ದಾನೆ. ಈತ ತನ್ನ ಪತ್ನಿಯನ್ನ ಕೊಂದು ಮುಗಿಸಿ ಆಕೆಯ ಶವವನ್ನ ಡಿಸ್ಪೋಸ್ ಮಾಡೋಕ್ಕಾಗದೆ ಅಲ್ಲಿಂದ ಎಸ್ಕೇಪ್ ಆಗಿರ್ತಾನೆ. ನಾಳೆ ಬಾಡಿ ವಾರೆಂಟ್ ಮೇಲೆ ವಶಕ್ಕೆ ಪಡೆದು ವಿಚಾರಣೆಗೆ ಒಳಪಡಿಸ್ತಾರೆ ರಾಕೇಶ್ನನ್ನ ಅನ್ನೋದು ಗೊತ್ತಾಗ್ತಾ ಇದೆ. ಯಾಕಾಗಿ ಕೊಂದ ಅನ್ನೋದು ಇಲ್ಲಿ ತನಕ ಗೊತ್ತಾಗ್ತಾ ಇಲ್ಲ. ಹಲವು ಆಯಾಮಗಳ ಅನುಮಾನಗಳು ಮಾತ್ರ ಇದೆ. ಕೆಲಸದ ವಿಚಾರಕ್ಕೆ ಇಬ್ಬರ ನಡುವೆ ಗಲಾಟೆಗಳಾಗ್ತಾ ಇತ್ತು, ಹೊಂದಾಣಿಕೆ ಆಗಲಿಲ್ಲ, ಮತ್ತೆ ಪತ್ನಿ ಏನೋ ಚಾಕುವನ್ನ ಮೊದಲು ಎಸ್ತಿದ್ಲಂತೆ ಅಂತೆಲ್ಲ ಮಾಹಿತಿ ಇದೆ. ಆಮೇಲೆ ಕೊಲೆಯ ನಂತರ ಏನಪ್ಪ ಮಾಡಿದೆ ನೀನು ಅಂತ ಪೊಲೀಸರು ಕೇಳಿದ್ದಾರೆ. ಆ ವೇಳೆ ಒಂದಷ್ಟು ಡೀಟೇಲ್ಸನ್ನ ಬಿಟ್ಕೊಟ್ಟಿದ್ದಾನಂತ. ಕೊಲೆ ಮಾಡಿ ಸೀದಾ ಕಾರಲ್ಲಿ ಮಹಾರಾಷ್ಟ್ರಕ್ಕಾತ ಹೋಗಿದ್ದಂತೆ. ಕರ್ನಾಟಕ ಮಹಾರಾಷ್ಟ್ರ ಗಡಿಯಲ್ಲಿ ವಿಷವನ್ನ ಕೂಡ ಟೆಕ್ಕಿ ಖರೀದಿ ಮಾಡಿರ್ತಾನೆ. ಶಿರುವಾಲ್ ಹೋಗುವಂತಹ ದಾರಿ ಮಧ್ಯೆ ವಿಷ ಸೇವನೆ ಕೂಡ ಈತ ಮಾಡ್ತಾನೆ. ವಿಷ ಸೇವನೆ ಆಗ್ತಾ ಇದ್ದ ಹಾಗೆ ಆತನ ಆರೋಗ್ಯದಲ್ಲಿ ಏರುಪೇರು ಉಂಟಾಗುತ್ತೆ. ಇದು ಕೂಡ ಒಂದು ರೀತಿಯ ಡ್ರಾಮಾ ಅಂತ ಹೇಳಲಾಗ್ತಾ ಇದೆ. ಆತನನ್ನ ನೋಡಿ ಏನಾಯ್ತು ಅಂತ ಬೈಕ್ ಸವಾರ ಕೇಳಿದ್ನಂತೆ. ಈ ವೇಳೆ ಸವಾರನಿಗೆ ಕೊಲೆ ಕಥೆಯನ್ನ ಈತ ಹೇಳಿ ನಂತರ ತಾನು ಕೂಡ ವಿಷ ಸೇವನೆ ಮಾಡಿರೋದಾಗಿ ಹೇಳ್ತಾನೆ. ಕೂಡಲೇ ರಾಕೇಶ್ನನ್ನ ಆಸ್ಪತ್ರೆಗೆ ಬೈಕ್ ಸವಾರ ಸೇರಿಸಿರ್ತಾನೆ. ಈಗ ಆತನ ಸ್ಥಿತಿ ಸ್ವಲ್ಪ ಫಿಟ್ ಇದೆ ಅಂತ ಅಲ್ಲಿ ಫಿಸಿಕಲ್ ಹಾಗೂ ಮೆಡಿಕಲ್ ಸರ್ಟಿಫಿಕೇಟ್ ಸಿಗ್ತಾ ಇದ್ದ ಹಾಗೆ ಬೆಂಗಳೂರಿಗೆ ಪೊಲೀಸರು ಕರ್ಕೊಂಡು ಬಂದಿದ್ದಾರೆ. ಬೆಂಗಳೂರಿನಲ್ಲಿ ಜಡ್ಜ್ ಮುಂದೆ ಕೂಡ ಈತನನ್ನು ಪ್ರೊಡ್ಯೂಸ್ ಮಾಡಲಾಯಿತು. ಇನ್ನೇನಿದ್ರು ತೀರಾ ಪ್ರೈಮರಿ ಹಂತದಲ್ಲಿ ಇನ್ವೆಸ್ಟಿಗೇಷನ್ ಇರೋದ್ರಿಂದ ಈತನನ್ನು ವಶಕ್ಕೆ ಪಡೆಯುವಂತಹ ಅನಿವಾರ್ಯತೆ ಪೊಲೀಸರಿಗೆ. ಡೀಟೇಲ್ಸ್ ಕೊಡ್ತಾರೆ ನರಸಿಂಹಮೂರ್ತಿ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ನರಸಿಂಹಮೂರ್ತಿ, ಇನ್ನು ತೀರಾ ಪ್ರೈಮರಿ ಹಂತದಲ್ಲಿ ಮಾತ್ರ ಈ ಪ್ರಕರಣ ಇದೆ. ಒಂದು ಶವ ಪತ್ತೆ ಆಗಿದೆ, ಒಬ್ಬ ಅಕ್ಯೂಸ್ ಸಿಕ್ಕಿದ್ದಾನೆ. ಬಟ್ ಯಾಕೆ ಮಾಡ್ದ, ಎಲ್ಲಿಂದ ಬಂತು ಈ ಪ್ಲಾನು, ಎಲ್ಲ ಡೀಟೇಲ್ಡ್ ಆಗಿ ಇನ್ವೆಸ್ಟಿಗೇಷನ್ ಆಗಬೇಕಾಗಿದೆ. ಸೊ ಬಾಡಿ ವಾರೆಂಟನ್ನು ಯಾವಾಗ ಕೊಟ್ಟು ಇದನ್ನು ಪಡಿತಾರೆ ಪೊಲೀಸರು, ಏನೇನು ಮಾಹಿತಿ ಇದೆ, ನೆಕ್ಸ್ಟು ಕಾನೂನು ಪ್ರಕಾರ ಪ್ರೊಸೀಜರ್ಸ್ ಹೇಗೆ ಸಾಗುತ್ತೆ ಅಂತ? ಮಮತಾ ಹೆಂಡತಿ ಗೌರಿಯನ್ನ ಕೊಲೆ ಮಾಡಿ ಮಹಾರಾಷ್ಟ್ರಕ್ಕೆ ಎಸ್ಕೇಪ್ ಆಗಿದ್ದ ಟೆಕ್ಕಿಯನ್ನ ಇದೀಗ ಬೆಂಗಳೂರಿನ ಹುಳಿಮಾವು ಪೊಲೀಸರು ಪುಣೆಯಿಂದ ಆತನನ್ನ ಕರೆತರುವ ಕೆಲಸವನ್ನ ಮಾಡಿದ್ದಾರೆ. ನಿನ್ನೆ ರಾತ್ರಿ ಆತನನ್ನ ಕರೆತಂದು ಮಾನ್ಯ ನ್ಯಾಯಾಧೀಶರ ನಿವಾಸದಲ್ಲಿ ಹಾಜರುಪಡಿಸಿ ಆತನನ್ನ 14 ದಿನಗಳ ಕಾಲ ನ್ಯಾಯಾಧೀಶರು ನ್ಯಾಯಾಂಗ ಬಂಧನಕ್ಕೆ ಕೊಟ್ಟಿದ್ದಾರೆ. ನಾಳೆ ಆತನನ್ನ ಓಪನ್ ಕೋರ್ಟ್ನಲ್ಲಿ ಅಪ್ಲಿಕೇಶನ್ ಅನ್ನ ಹಾಕೊಂಡು ಬಾಡಿ ವಾರೆಂಟ್ ಮೇಲೆ ಕಸ್ಟಡಿಗೆ ಪಡೆಯೋದಕ್ಕೆ ಪೊಲೀಸರು ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ. ಈ ನಡುವೆ ಈತ ಕೊಲೆ ಮಾಡಿ ಹೋದಂತಹ ಬಳಿಕ ಏನೆಲ್ಲ ಆಯಿತು ಮತ್ತೆ ಮಹಾರಾಷ್ಟ್ರದಲ್ಲಿ ಏನೆಲ್ಲ ಮಾಡ್ದ ಅನ್ನೋದು ಕೂಡ ಪೊಲೀಸರ ತನಿಖೆಯಲ್ಲಿ ಗೊತ್ತಾಗಿರೋದು. ಈತ ಯಾವಾಗ ಕೊಲೆ ಮಾಡಿ ಶವವನ್ನ ಸಾಗಿಸ್ಬೇಕು ಅಂತ ಹೇಳಿ ಅನ್ಕೊಂಡೋ ಅದು ಸಾಧ್ಯವಾಗದಿದ್ದಾಗ ತನ್ನ ಕಾರ್ನಲ್ಲಿ ಪುಣೆಯ ಕಡೆ ಹೊರಟಿರ್ತಾನೆ. ಕರ್ನಾಟಕ ಮತ್ತೆ ಮಹಾರಾಷ್ಟ್ರದ ಗಡಿ ನಾಗಲ್ ಎಂಬುವಲ್ಲಿ ವಿಷವನ್ನ ಖರೀದಿ ಮಾಡ್ತಾನೆ. ಅದು ಈ ಜಿರ್ಲೆ ಔಷಧಿ ಮತ್ತೆ ಪೆನಾಯಿಲ್ ಅನ್ನ ಖರೀದಿ ಮಾಡ್ತಾನೆ. ಅದಾದ ಬಳಿಕ ಈ ಶಿರುವಾಲ್ ಪೊಲೀಸ್ ಠಾಣೆಗೆ ಒಂದು 50 ಕಿಲೋಮೀಟರ್ ದೂರದಲ್ಲಿ ಆತ ಅದನ್ನ ಸೇವಿಸ್ತಾನೆ. ದಾರಿ ಹೋಗ್ಕನೊಬ್ಬ ಬೈಕ್ ನಲ್ಲಿ ಹೋಗ್ತಿದ್ದಂತಹ ಸಂದರ್ಭದಲ್ಲಿ ಈತ ಅಸ್ವಸ್ಥನಾಗಿರೋದನ್ನ ಕಂಡು ಈತನನ್ನ ವಿಚಾರಿಸ್ತಾನೆ. ಆ ಬಳಿಕ ಈತ ಆ ಕೊಲೆಯ ವೃತ್ತಾಂತವನ್ನ ಹೇಳ್ತಾನೆ. ಅದಾದ ಬಳಿಕ ಆತ ತನ್ನ ಬೈಕ್ ನಲ್ಲಿ ಈತನನ್ನ ಆಸ್ಪತ್ರೆಗೆ ದಾಖಲು ಮಾಡುವ ಕೆಲಸವನ್ನ ಮಾಡ್ತಾರೆ. ಇಲ್ಲಿ ಪ್ರಮುಖವಾದ ವಿಚಾರ ಏನಂತ ಹೇಳಿದ್ರೆ, ಕೊಲೆಯಾದಂತಹ ಗೌರಿ ಏನಿದ್ದಾಳೆ ಈಕೆಗೆ ಅತ್ತೆಯ ಮಗಳು, ಅಂದ್ರೆ ಸ್ವಂತ ಅತ್ತೆಯ ಮಗಳು, ಈತನ ತಂದೆಯ ತಂಗಿ. ಈ ಬಗ್ಗೆ ಇವರ ತಂದೆ ಅಲ್ಲಿ ಲೋಕಲ್ ಆಗಿ ಒಂದಷ್ಟು ಮಾತನಾಡಿದ್ದಾರೆ ಪ್ರಕರಣದ ಬಗ್ಗೆ. ಅವರು ರಾಜೇಂದ್ರ ಅಂತೇಳಿ, ಆರೋಪಿ ಟೆಕ್ಕಿ ರಾಕೇಶ್ನ ತಂದೆಯ ಹೆಸರು ರಾಜೇಂದ್ರ ಖೇಡೇಕರ್ ಅಂತೇಳಿ ಅವರು ಮಾತನಾಡಿದ್ದಾರೆ. ಅಂದ್ರೆ ನನ್ನ ತಂಗಿಯ ಮಗಳವಳು, ಇಬ್ಬರು 2 ವರ್ಷದಿಂದ ಮದುವೆ ಆಯಿತು. ಇಬ್ಬರ ಮದುವೆಗೆ 2 ಕುಟುಂಬಗಳಲ್ಲಿ ಒಮ್ಮತ ಇರಲಿಲ್ಲ. ಆದ್ರೂ ಕೂಡ ಇಬ್ರು ಮದುವೆ ಆದ್ರು. ಅದಾದ ಬಳಿಕ ಸಾಕಷ್ಟು ಗಲಾಟೆಗಳಾದವು ಸಂಸಾರದಲ್ಲಿ. ಅದು ಸ್ಟೇಷನ್ ಮೆಟ್ಲತ್ತಿತ್ತು. ಆಕೆ ಗಲಾಟೆಯ ಪ್ರವೃತ್ತಿಯನ್ನ ಹೊಂದಿದ್ದವಳು. ಸ್ವಭಾವತಃ ಆಕೆ ಹಲವಾರು ಬಾರಿ ಈ ರೀತಿಯಾದಂತಹ ಗಲಾಟೆಯನ್ನ ಮಾಡ್ಕೊಂಡಿದ್ಲು. ಮತ್ತೆ ಕೊಲೆಯ ಬಗ್ಗೆ ನನಗೆ ಕರೆ ಮಾಡಿದಾಗ ನಾನು ಪೊಲೀಸರು ಮತ್ತೆ ನನ್ನ ತಂಗಿಗೆ ವಿಚಾರವನ್ನ ಹೇಳಿದ್ದೆ ಅನ್ನೋ ಮಟ್ಟಿಗೆ ಅವರ ತಂದೆ ಕೂಡ ಹೇಳಿದ್ದಾರೆ.